ಮತ್ತು ಬಾಕ್ಸರ್ ಗಂಗಾ ನದಿಗೆ ಟೂಲ್ ಲೈನ್ ಬ್ರಿಡ್ಜ್ಗಳಿಗಾಗಿ 26,000 ಕೋಟಿ ಅಲ್ಲದೆ ಹೊಸ ಏರ್ಪೋರ್ಟ್, ಮೆಡಿಕಲ್ ಕಾಲೇಜ್ ಮತ್ತು ಮೆಗಾ ಪವರ್ ಪ್ಲಾಂಟ್ ಬಿಹಾರ್ನಲ್ಲಿ ಎಸ್ಟಾಬ್ಲಿಷ್ಗೊಳ್ಳುತ್ತದೆ. ಆದರೆ ಇಲ್ಲಿ ಜನಗಳ ವ್ಯೂ ಪಾಯಿಂಟ್ ಪ್ರಕಾರ ಹೇಳಬಹುದಾದರೆ ಎಲ್ಲಿಂದ ಮೋದಿ ಸರ್ಕಾರ ರಚನೆ ಆಗಿದೆಯೋ ಅವುಗಳಿಗೆ ಜಾಸ್ತಿ ಕ್ರೆಡಿಟ್ ಸಿಗುತ್ತದೆ ಎಂದು. ಮತ್ತು ಅಪೋಸಿಷನ್ ಪಾರ್ಟಿಯವರು ಇದನ್ನು ಕುರ್ಚಿ ಬಚಾವೋ ಬಜೆಟ್ ಎಂದು ಕರೆಯುತ್ತಿದ್ದಾರೆ. ಪಾಲಿಟಿಕ್ಸ್ ವಿಚಾರ ಇವಾಗ ನಾವು ಕೈ ಬಿಡೋಣ, ಮತ್ತೆ ಬಜೆಟ್ ಕಡೆ ಬರೋಣ. ಎಜುಕೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಸೆಕ್ಟರ್ ಇದು ಸರ್ಕಾರದ 9 ಪ್ರಯಾರಿಟೀಸ್ಗಳಲ್ಲಿ ಒಂದಾಗಿದೆ ಮತ್ತು ಮುಂಬರುವ ವರ್ಷಗಳಲ್ಲಿ ಇದಕ್ಕೆ ಜಾಸ್ತಿ ಮಹತ್ವವನ್ನು ಕೊಡಲಾಗುತ್ತದೆ. ಏಕೆಂದರೆ ಇವಾಗಿನ ಕಾಲದಲ್ಲಿ ಯಾವ ರೀತಿ ಆಗಿದೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಒಂದು ದೇಶದ ದೊಡ್ಡ ಸಮಸ್ಯೆಯಾಗಿ ನಿಂತಿದೆ. ಇದಕ್ಕಾಗಿ ಸರ್ಕಾರ ಮುಂಬರುವ 5 ವರ್ಷಗಳಲ್ಲಿ ಬರೋಬ್ಬರಿ 4.1 ಕೋಟಿ ಯುವ ಪೀಳಿಗೆಗೆ ಕೆಲಸವನ್ನು ಆಯೋಜಿಸಲಿದೆ. ಅದಲ್ಲದೆ ಎಜುಕೇಷನ್ ಸೆಕ್ಟರ್ನಲ್ಲಿ ಮುಂಬರುವ 5 ವರ್ಷಗಳಲ್ಲಿ 20 ಲಕ್ಷ ಯೂತ್ಸ್ಗಳಿಗೆ ಹೊಸ ಸ್ಕಿಲ್ಗಳನ್ನು ಹೇಳಿಕೊಡಲಾಗುತ್ತದೆ. ಇದಕ್ಕಾಗಿ 1,000 ಇಂಡಸ್ಟ್ರೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳನ್ನು ಅಪ್ಗ್ರೇಡ್